Hello BCom students, welcome to a video lesson on My Financial Career by Stephen Leacock. ಇದೊಂಥರ ತುಂಬಾ ಫನಿ ಕತೆ. ಇಮ್ಯಾಜಿನ್ ಇಫ್ ಯು ಹ್ಯಾವ್ ಟು ಗೋ ಟು ಬ್ಯಾಂಕ್ ಫಾರ್ ದ ಫಸ್ಟ್ ಟೈಮ್, ನಿಮ್ದೇ ಒಂದು ಅಕೌಂಟ್ ಓಪನ್ ಮಾಡಲಿಕ್ಕೆ ದ ಕೈಂಡ್ ಆಫ್ anxiety that you would face, or what you would do going there, getting, if you were to walk into a huge bank, then what happens? That is the kind of story. So this is the story's name, My Financial Career. ಇದೇನಂತ ಆಮೇಲೆ ವಾಪಸ್ ಕೊನೆಗೆ ಬರೋಣ. Let me read the story and then we will see how it spans out. When I got into bank, I get rattled. ಸೊ ನಾನು ಯಾವಾಗಲಾದರೂ ಬ್ಯಾಂಕಿಗೆ ಹೋದರೆ ಐ ಗೆಟ್ ರ್ಯಾಟಲ್ಡ್ ಅಂದರೆ ಐ ಗೆಟ್ ವೆರಿ ಕನ್ಫ್ಯೂಸ್, ಮತ್ತು ಐ ಕಾಂಟ್ ಥಿಂಕ್ ಕ್ಲಿಯರ್ಲಿ. ಈ ಥರ ದ ಕ್ಲರ್ಕ್ಸ್ ರ್ಯಾಟಲ್ ಮೀ, ಒಂಥರ ಭಯ ಹುಟ್ಟಿಸ್ದ ಹಾಗೆ, ಕನ್ಫ್ಯೂಷನ್ ಮಾಡಿಸ್ದ ಹಾಗೆ, ಅಥವಾ ಅಲ್ಲಿರೋ ಕ್ಲರ್ಕ್ಸು ದೇ ರ್ಯಾಟಲ್ ಮೀ. ದ ವಿಕೆಟ್ಸ್ ರ್ಯಾಟಲ್ ಮೀ. ವಿಕೆಟ್ಸ್ ಅಂದರೆ ಈ ಬ್ಯಾಂಕಲ್ಲಿ ಸಣ್ಣ ಸಣ್ಣ ವಿಂಡೋಸ್ ಇರುತ್ತೆ ನೋಡಿ, ಒಂದು ಕಡೆ ಕ್ಯಾಶ್ ಡೆಪಾಸಿಟ್ ಮಾಡಲಿಕ್ಕೆ, ಇನ್ನೊಂದು ಕಡೆ ಕ್ಯಾಶ್ ತಗೊಳ್ಳಿಕ್ಕೆ, ಇನ್ನೊಂದು ಕಡೆ ಜಸ್ಟ್ ಮಾತಾಡಲಿಕ್ಕೆ, ಇನ್ನೊಂದು ಕಡೆ ಪಾಸ್ಬುಕ್ ಎಂಟ್ರಿ ಮಾಡಿಸ್ಲಿಕ್ಕೆ, ಒಂದೊಂದು ಡೆಸ್ಕ್ಗೆ ಒಂದೊಂದು ವಿಂಡೋ ಥರ ಇರ್ತದಲ್ಲ, ದಟ್ ಈಸ್ ಕಾಲ್ಡ್ ಅ ವಿಕೆಟ್. ದ ವಿಕೆಟ್ಸ್ ರ್ಯಾಟಲ್ ಮೀ. ದ ಸೈಟ್ ಇಸ್ ದ ಸೀನ್ ಆಫ್ ದ ಮನಿ. ಓಕೆ, ಸೈಟ್ ಅಂದರೆ ದ ದೃಶ್ಯ ಆಫ್ ದ ಮನಿ ರ್ಯಾಟಲ್ಸ್ ಮೀ. ಎವ್ರಿಥಿಂಗ್ ರ್ಯಾಟಲ್ಸ್ ಮೀ. ನನಗೆ ಎಲ್ಲವೂ ಕನ್ಫ್ಯೂಷನ್ ಮಾಡಿಸುತ್ತೆ. ಒಂದು ರೀತಿ ಐ ಕಾಂಟ್ ಥಿಂಕ್ ಕ್ಲಿಯರ್ಲಿ. The moment I cross the threshold of a bank and attempt to transact business there, I become an irresponsible idiot. The moment I cross the threshold ಅಂದರೆ ಹೊಸಲು ಅಂತಾರಲ್ಲ, ಹಾಗೆ ಅಂದರೆ ಎಂಟ್ರೆನ್ಸ್ನ ಕ್ರಾಸ್ ಮಾಡಿದ ಹಾಗೇನೆ ಆಫ್ ಅ ಬ್ಯಾಂಕ್ ಅಂಡ್ ಅಟೆಂಪ್ಟ್ ಟು ಟ್ರಾನ್ಸಾಕ್ಟ್ ಬಿಸ್ನೆಸ್ ದೇರ್. ಬಿಸ್ನೆಸ್ನ ಟ್ರಾನ್ಸಾಕ್ಟ್ ಮಾಡೋಕೆ ಹೋದರೆ ಐ ಬಿಕಮ್ ಅನ್ ಇರ್ರೆಸ್ಪಾನ್ಸಿಬಲ್ ಇಡಿಯಟ್. ಸೊ ನಾನೊಂಥರ ಇರ್ರೆಸ್ಪಾನ್ಸಿಬಲ್ ಇಡಿಯಟ್ ಆಗಿ ಆಡಲಿಕ್ಕೆ ಶುರು ಮಾಡ್ತೀನಿ. ಐ ನ್ಯೂ ದಿಸ್ ಬಿಫೋರ್ ಹ್ಯಾಂಡ್. ನಂಗೆ ಮುಂಚೆನೇ ಗೊತ್ತಿತ್ತು. ಬಿಫೋರ್ ಹ್ಯಾಂಡ್ ಅಂದರೆ ಮುಂಚೆನೇ ಗೊತ್ತಿತ್ತು. ಬಟ್ ಮೈ ಸ್ಯಾಲ್ರಿ ಹ್ಯಾಡ್ ಬೀನ್ ರೇಸ್ಡ್ ಟು $50 ಅ ಮಂತ್. ಸೊ $50ಗೆ, ದಿಸ್ ಈಸ್ ದ ಡಾಲರ್ ಸೈನ್ ದೇ ಹ್ಯಾವ್ ಆಲ್ರೆಡಿ ಪುಟ್ ಇಟ್ ದೇರ್. ಓಕೆ, US ಕರೆನ್ಸಿ 1914ನಲ್ಲಿ US ಕರೆನ್ಸಿ ಹೇಗಿತ್ತು ಅಂತ. ಓಕೆ, $50ನ ನನಗೆ ರೈಸ್ ಕೊಟ್ಟಿದ್ರು ಸ್ಯಾಲರಿಯಲ್ಲಿ. ಐ ಫೆಲ್ಟ್ ದಟ್ ದ ಬ್ಯಾಂಕ್ ವಾಸ್ ದಿ ಓನ್ಲಿ ಪ್ಲೇಸ್ ಫಾರ್ ಇಟ್. ಅಷ್ಟು ದುಡ್ಡನ್ನ ಇಟ್ಕೊಂಡು ನಾನೇನು ಮಾಡೋದು, ಬ್ಯಾಂಕ್ಗೆ ಹೋಗಿ ಕಟ್ಟಬೇಕಂತ ಹೋಗಿದ್ದೆ. ಸೊ ಐ ಶಾಂಬಲ್ಡ್ ಅಂದರೆ ಕಾಲು ಎಳ್ಕೊಂಡು ಹೋಗ್ಲೋ ಬೇಡವೋ ಅಂತ ಹೇಳ್ತಾರಲ್ಲ, ದಟ್ ಈಸ್ ಕಾಲ್ಡ್ ಅ ಶಾಂಬ್ಲಿಂಗ್. ಇಟ್ಸ್ ಅ ಕೈಂಡ್ ಆಫ್ ವಾಕಿಂಗ್ ವೇರ್ ಯು ಡೋಂಟ್ ಲಿಫ್ಟ್ ದ ಫುಟ್ ಅಪ್. ಸೊ ದಟ್ ಈಸ್ ಶಾಂಬಲ್ಡ್. ಐ ಶಾಂಬಲ್ಡ್ ಇನ್ ಆ್ಯಂಡ್ ಲುಕ್ಡ್ ಟಿಮಿಡ್ಲಿ ಅಂದರೆ ಭಯದಿಂದ, ಯಾರಿಗೇನು ಅಂತಾರೋ, ಯಾರೇನು ಮಾತಾಡ್ತಾರೋ ಅನ್ನೋ ಥರ ಇರುತ್ತಲ್ಲ. ವೆನ್ ಯು ಕೇರ್ ಟೂ ಮಚ್ ಫಾರ್ ಅದರ್ಸ್ ಒಪಿನಿಯನ್ಸ್, ಯು ಸ್ಟಾರ್ಟ್ ಬಿಹೇವಿಂಗ್ timidly. He looked timidly round at the clerks. I had an idea that a person about to open an account must needs consult the manager. So, ನನಗೇನು ಅನಿಸಿತ್ತು, ಅ ಪರ್ಸನ್ ಹೂ ಇಸ್ ಅಬೌಟ್ ಟು ಓಪನ್ ಅನ್ ಅಕೌಂಟ್ ಶುಡ್ ಕನ್ಸಲ್ಟ್ ದ ಮ್ಯಾನೇಜರ್ನ ಒಂದ್ಸರ್ತಿ ಕನ್ಸಲ್ಟ್ ಮಾಡಬೇಕು ಅಂತ. ಓಕೆ, ಯಾರಾದರೂ ಬ್ಯಾಂಕಿಗೆ ಹೋಗಿ ಅಲ್ಲಿಯ ಅಕೌಂಟ್ನ ಓಪನ್ ಮಾಡಬೇಕು ಅಂದರೆ, ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡಬೇಕಂದ್ರೆ ಮ್ಯಾನೇಜರ್ ಹತ್ರ ಮಾತಾಡಬೇಕೇನೋ ಅಂತ ಅಂದ್ಕೊಂಬಿಟ್ಟಿದ್ದೆ ನಾನು. ಐ ವೆಂಟ್ ಅಪ್ ಟು ಅ ವಿಕೆಟ್ ನೇಮ್ ಮಾರ್ಕ್ಡ್ ಅಕೌಂಟೆಂಟ್ ಅಂತ ಹೆಸರು ಬರೆದಿರುವಂತಹ ಡೆಸ್ಕ್ಗೆ ಅಥವಾ ಆ ವಿಂಡೋಗೆ ಓಕೆ ಹೋಗಿ ಐ ವೆಂಟ್ ಅಪ್ ದೇರ್. ನಾನು ಅಲ್ಲಿ ಹೋದೆ. ದ ಅಕೌಂಟೆಂಟ್ ವಾಸ್ ಅ ಟಾಲ್ ಕೂಲ್ ಡೆವಿಲ್. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿದ್ದ. ಹಿ ವಾಸ್ ಟಾಲ್, ಹಿ ವಾಸ್ ಕೂಲ್. ಅಂದರೆ ಒಂದೊಂದು ಸರ್ತಿ ಸುಮ್ಮನೆ ಕೂತಿರ್ತಾರೆ ನೋಡಿ, ಅವ್ರನ್ನ ಏನು ಡಿಸ್ಟರ್ಬೇ ಮಾಡಲ್ವೇನೋ ಅನ್ನೋ ಹಾಗೆ. ದಟ್ ಈಸ್ ವಾಟ್ ಇಟ್ ಈಸ್. ದ ವೆರಿ ಸೈಟ್ ಆಫ್ ಹಿಮ್ ರಾಟಲ್ಡ್ ಮೀ. ಭಯ ಹುಟ್ಟಿಸ್ತು, ನರ್ವಸ್ ಮಾಡ್ತು ನನ್ನ. ಮೈ ವಾಯ್ಸ್ ವಾಸ್ ಸೆಪಲ್ಕ್ರಲ್ ಅಂದರೆ ಸೆಪಲ್ಕರ್ ಇಂದ ಬಂದಿರೋಂಥ ವರ್ಡ್ ಇದು. ಸೆಪಲ್ಕ್ರಲ್ ಅಂದರೆ ಈಗ ಒಂದೊಂದು ಸರ್ತಿ ಹೋಗ್ಬಿಟ್ಟು ಪಿಸ್ಕೊಡ್ತೀವಿ ನೋಡಿ, ಮೈ ವಾಯ್ಸ್ ವಾಸ್ ಸೆಪಲ್ಕ್ರಲ್. ಓಕೆ, ಪಿಸ್ಕೊಡ್ತೀವಿ, ಆದರೆ ಪಕ್ಕದವ್ರಿಗೆ ಅದು ಕೇಳಿಸುತ್ತೆ, ಹಾಲೋ ಡೀಪ್ ಸೌಂಡ್. ದಟ್ ಈಸ್ ದ sepulchral voice. So I'll try and probably read the next sentence in the sepulchral tone so that you can understand. Can I see the manager? I said, and added solemnly, alone. I don't know why I said alone. ಅವನೇನು ಹೇಳ್ದ, ಸೆಪಲ್ಕ್ರಲ್ ವಾಯ್ಸಲ್ಲಿ ಅಂದರೆ ಪಿಸ್ಕೂಟೋ ಹಾಗೆ ಪಕ್ಕದಲ್ಲಿರೋದು ಕೇಳಿಸೋ ಹಾಗೆ. Can I see the manager? I said, and added solemnly. Solemnly is seriously. Solemn ali MN ali solemn. Okay, na
ಇದೆಯಲ್ಲ ಅದು ಸ್ವಲ್ಪ ಸೈಲೆಂಟಾಗಿ ಪ್ರೊನೌನ್ಸ್ ಮಾಡಬೇಕು. ಅಲೋನ್. ಐ ಡೋಂಟ್ ನೋ ವೈ ಐ ಸೆಡ್ ಅಲೋನ್. ಸರ್ಟನ್ಲಿ ಸೆಡ್ ದಿ ಅಕೌಂಟೆಂಟ್ ಆ್ಯಂಡ್ ಫೆಚ್ಡ್ ಹಿಮ್. ಸೊ ಹೋಗ್ಬಿಟ್ಟು ಅವನ್ನ ಕರ್ಕೊಂಡು ಬಂದ. ದ ಮ್ಯಾನೇಜರ್ ವಾಸ್ ಅ ಗ್ರೇವ್ ಕಾಮ್ ಮ್ಯಾನ್. ಗ್ರೇವ್ ಅಂದರೆ ಇಲ್ಲಿ ಸೀರಿಯಸ್ ಅಂತ. ಗ್ರೇವ್ ಅಂದರೆ ಇಲ್ಲಿ ಸಮಾಧಿ ಅಂತಲ್ಲ, ಗ್ರೇವ್ ಅಂದರೆ serious anta. The manager was a grave. He was also a very calm man. I held my $56 clutched in a crumpled ball in my pocket. So ನಾನು ನನ್ನ $56ನ ಕ್ಲಚ್ಡ್ ಇನ್ ಕ್ರಂಪಲ್ಡ್ ಬಾಲ್, ಓಕೆ, ಮುದ್ರಕೊಂಡು ಅದು ಒಳ್ಳೆ ಬಾಲ್ ಆಗೋಗಿತ್ತು. ನಾನು ಹ್ಯಾಂಡಲ್ ಮಾಡ್ತಿದ್ದಿದ್ದ ರೀತಿ ಯಾವುದೋ $1 ಬಿಲ್ ನೋಟು ಇನ್ ಮೈ ಪಾಕೆಟ್. ಆರ್ ಯು ದ ಮ್ಯಾನೇಜರ್? ಐ ಸೆಡ್. ಗಾಡ್ ನೋಸ್ ಐ ಡೆಂಟ್ ಡೌಟ್ ಇಟ್. ಸೊ ನೀನೇನ ಮ್ಯಾನೇಜರ್ ಅಂತ ಕೇಳಿದೆ. ನಾನೇನು ಡೌಟ್ ಮಾಡಲಿಲ್ಲ, ನೀನೇನ ಮ್ಯಾನೇಜರ್ ಅಂತ. ಎಸ್ ಹಿ ಸೆಡ್. ಕ್ಯಾನ್ ಐ ಸಿ ಯು? ಐ ಆಸ್ಟ್. ಅಲೋನ್. ಓಕೆ, ನಾನು ಒಬ್ಬನೇ ನೋಡ್ಬೇಕು ನಿನ್ನ ಅಂತ. ಹಿಂಗಂದ್ರೆ ಯಾರಿಗಾದ್ರೂ ಅನುಮಾನ ಬರೋಕ್ಕೆ ಶುರುವಾಗುತ್ತೆ. I didn't want to say alone again, but without it, the thing seemed self-evident. So ನಾನು ಮತ್ತೊಂದು ಸರ್ತಿ ಅಲೋನ್ ಅಂತ ಹೇಳಬೇಕು ಅಂತೇನು ಹೋಗಿರಲಿಲ್ಲ, ಬಟ್ ಅದು ನಾನು ತಡೆಯೋಕೆ ಮುಂಚೆನೇ ಹೊರಗೆ ಬಂದ್ಬಿಟ್ಟಿತ್ತು. ದ ಮ್ಯಾನೇಜರ್ ಲುಕ್ಡ್ ಅಟ್ ಮೀ ಇನ್ ಸಮ್ ಅಲಾರ್ಮ್. ಸೊ ಅವನಿಗೆ ಏನೋ ಒಂದು ರೀತಿ ಏನೋ ಇಲ್ಲಿ ವಿಚಿತ್ರವಾಗಿದೆಯಲ್ಲ ಅಂತ. ಹಿ ಫೆಲ್ಟ್ ದಟ್ ಐ ಹ್ಯಾಡ್ ಅನ್ ಆಫುಲ್ ಸೀಕ್ರೆಟ್ ಟು ರಿವೀಲ್. ಅವನಿಗೇನಿಸ್ತು ಯಾವುದೋ ಸೀಕ್ರೆಟ್ ಇದೆ, ಇದರಿಂದ ಏನೋ ಯಾರಿಗೋ ತೊಂದರೆ ಆಗ್ಬೋದೇನೋ ಅಥವಾ ಏನೋ ಇರ್ಬೋದು. ಟು ರಿವೀಲ್ ಅಂದರೆ ಟು ಮೇಕ್ ಇಟ್ ಓಪನ್. ಸೊ ನನಗೆ ಬಹುಶಃ ಯಾವುದೋ ಆಫುಲ್ ಸೀಕ್ರೆಟ್ ಇರಬೇಕು, ಅದಕ್ಕೋಸ್ಕರ ನನ್ನನ್ನು ಅಲೋನ್ ಮಾತಾಡೋಣ ಬಾ ಅಂತ ಕರೀತಿದ್ದಾನೆ ಅಂತ ಅಂದ್ಕೊಂಡಿದ್ದಾರೆ ಯಾರೋ ಮ್ಯಾನೇಜರ್. ಕಮ್ ಇನ್ ಹಿಯರ್, ಹಿ ಸೆಡ್, ಆ್ಯಂಡ್ ಲೆಟ್ ದ ವೇ ಟು ಅ ಪ್ರೈವೇಟ್ ರೂಮ್. ಸೊ ಒಂದು ಪ್ರೈವೇಟ್ ರೂಮ್ಗೆ ಕರ್ಕೊಂಡು ಹೋದರು. ಹಿ ಟರ್ನ್ ದ ಕೀ ಇನ್ ದ ಲಾಕ್. ಸೊ ಹಿ ವೆಂಟ್ ಇನ್ ಟು ದ room. We are safe from interruption here, he said. Sit down. So ನಾವು ಇಲ್ಲಿಂದ we are safe from interruption. Sit down. We both sat down and looked at each other. ಸೊ ನಾವು ಒಬ್ರನ್ನೊಬ್ರು we looked at each other. I found no voice to speak. ನನಗೆ ಧ್ವನಿ ಹುಡುಗೋಗ್ಬಿಟ್ಟಿದೆ, ಮಾತಾಡೋಕ್ಕೆ ಬರ್ತಿಲ್ಲ, because I'm nervous and I'm afraid. You are one of the Pinkerton's men. ಸೊ ನೀನು Pinkerton's men, I presume, he said. ಸೊ ನಾನು ಅನ್ಕೋತೀನಿ, presume ಅಂದರೆ ಅನ್ಕೊಳ್ಳೋದು. I assume that you are one of Pinkerton's men, he said. He had gathered from my mysterious manner that I was a detective. ನಾನು ಡಿಟೆಕ್ಟಿವ್ ಇರ್ಬೋದು, ಯಾವುದೋ ವಿಷಯ ಸಂಗ್ರಹ ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಅನ್ಕೊಂಡ್ಬಿಟ್ರು ಯಾರೋ ಮ್ಯಾನೇಜರ್. ಐ ನ್ಯೂ ವಾಟ್ ಹಿ ವಾಸ್ ಥಿಂಕಿಂಗ್ ಆ್ಯಂಡ್ ಇಟ್ ಮೇಡ್ ಮೀ ವರ್ಸ್. ಸೊ ಅವ್ರು ಏನು ಯೋಚನೆ ಮಾಡ್ತಿರ್ಬೋದು ಅಂತ ಗೊತ್ತಾಯ್ತು ನನಗೆ. ಆ್ಯಂಡ್ ಇಟ್ ಮೇಡ್ ಮೀ ವರ್ಸ್. ನನಗೆ ಇನ್ನೂ ಏನೋ ನರ್ವಸ್ನೆಸ್ ಜಾಸ್ತಿ ಆಯಿತು. No, not from Pinkerton's, I said, seeming to imply that I came from a rival agency. ಸೊ ನಾನು ಹೇಳಿದ ರೀತಿ ಹೇಗಿತ್ತು ಅಂದರೆ, ನೋ ನಾಟ್ ಫ್ರಮ್ ಪಿಂಕರ್ಟನ್ಸಿಂದ ಬಂದಿಲ್ಲ, ಆ ಫರ್ಮಿಂದ ಬಂದಿಲ್ಲ, ಬಹುಶಃ ಇನ್ನೊಂದು ಏಜೆನ್ಸಿಯಿಂದ ಬಂದಿರ್ಬೋದು ಅನ್ನೋ ಹಾಗೆ. ರೈವಲ್ ಏಜೆನ್ಸಿಯಿಂದ ಅಂದರೆ ಅವರಿಗೆ ವಿರುದ್ಧವಾಗಿರುವಂಥದ್ದು. ಟು ಟೆಲ್ ದ ಟ್ರೂತ್ ಐ ವೆಂಟ್ ಆನ್ ಆಸ್ ಇಫ್ ಐ ಹ್ಯಾಡ್ ಬೀನ್ ಪ್ರಾಂಪ್ಟೆಡ್ ಟು ಲೈ ಅಬೌಟ್ ಇಟ್. ಐ ಆಮ್ ನಾಟ್ ಅ ಡಿಟೆಕ್ಟಿವ್ ಅಟ್ ಆಲ್. ನಿಜ ಹೇಳಬೇಕು ಅಂದರೆ ನಾನು ಡಿಟೆಕ್ಟಿವೇ ಅಲ್ಲ. ಓಕೆ, ಸೊ ಐ ಹ್ಯಾವ್ ಕಮ್ ಟು ಓಪನ್ ಅನ್ ಅಕೌಂಟ್. ನಾನೊಂದು ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಐ ಇಂಟೆಂಡ್ ಟು ಕೀಪ್ ಆಲ್ ಮೈ ಮನಿ ಇನ್ ದಿಸ್ ಬ್ಯಾಂಕ್. ನಾನು ಎಲ್ಲ ದುಡ್ಡು ಇಲ್ಲೇ ಇಡಬೇಕು ಅಂತ ಬಂದಿದ್ದೀನಿ. ದ ಮ್ಯಾನೇಜರ್ ಲುಕ್ಡ್ ರಿಲೀವ್ಡ್ ಬಟ್ ಸ್ಟಿಲ್ ಸೀರಿಯಸ್. ಅವನಿಗೆ ಸದ್ಯ ನಾನಿನ್ನೇನು ಇನ್ಫಾರ್ಮೇಷನ್ ಏನು ಕೊಡಬೇಕಾಗಿಲ್ಲ, ದಿಸ್ ಈಸ್ ಆರ್ಡಿನರಿ ಬಿಸ್ನೆಸ್ ಅಂತ ಅನಿಸ್ತು. ಹಿ ಕನ್ಕ್ಲೂಡೆಡ್ ನೌ ದಟ್ ಐ ವಾಸ್ ಸನ್ ಆಫ್ ಬ್ಯಾರನ್ ರಾತ್ಸ್ಚೈಲ್ಡ್ ಆರ್ ಅ ಯಂಗ್ ಗೋಲ್ಡ್. ಓಕೆ, ನಾನು ಅವ್ರೇನು ಅನ್ಕೊಂಬಿಟ್ರು, he concluded, ಇವನು ಸಿಕ್ಕಾಪಟ್ಟೆ ಶ್ರೀಮಂತ ಇರ್ಬೋದು. ಬ್ಯಾರನ್ ಅಂದರೆ ಟೈಟಲ್ಡ್ ಪರ್ಸನ್, ಅದು ಅಂದರೆ ತುಂಬ ಲ್ಯಾಂಡ್ಸ್ ಇದ್ದು ಪ್ರಾಪರ್ಟಿ ಇದ್ದು ಆ ಥರದವ್ರಿಗೆ ಕೊಡುವಂತಹ ಒಂದು ಟೈಟಲ್ ಬ್ಯಾರನಲ್ಲಿ. ಬ್ಯಾರನ್ ರಾತ್ಸ್ಚೈಲ್ಡು ಅಥವಾ ಯಂಗ್ ಗೋಲ್ಡ್, ಈ ಥರ. ಗೋಲ್ಡ್ ಅಂದರೆ ಯಾವುದೋ ಶ್ರೀಮಂತರ ಮನೆ ಯಂಗ್ ಪರ್ಸನ್ ಅಂತ ಅನ್ಕೊಂಬಿಟ್ಟ. ಅ ಲಾರ್ಜ್ ಅಕೌಂಟ್ ಐ ಸಪೋಸ್, ಹಿ ಸೆಡ್. ಸೊ ನೀನು ತುಂಬ ದೊಡ್ಡ ಅಕೌಂಟ್ ತೆಗಿಬೇಕಂತಿದ್ಯಾ? ಫೇರ್ಲಿ ಲಾರ್ಜ್, ಐ ವಿಸ್ಪರ್ಡ್. ಐ ಪ್ರಪೋಸ್ ಟು ಡೆಪಾಸಿಟ್ $56 now and $50 a month regularly. So fairly large, ಪರವಾಗಿಲ್ಲ. ಐ ವಿಸ್ಪರ್ಡ್. ಮತ್ತೆ ವಾಯ್ಸ್ ಹುಡುಗೋಗಿದೆ. ಹಿ ಕಾಂಟ್ ರಿಯಲಿ ಸಮನ್ ಹಿಸ್ ವಾಯ್ಸ್. ಹಿ ವಿಸ್ಪರ್ಡ್, ಮತ್ತೆ ಪಿಸ್ಗುಡ್ದ. ಐ ಪ್ರಪೋಸ್ ಟು ಡೆಪಾಸಿಟ್ $56 now and $50 a month regularly. ಸೊ $56 ನಾವು ಈಗ ಕಟ್ಟಿ $50 ಪ್ರತಿ ಮಂತ್ ಕಟ್ಟಬೇಕಂತಿದ್ದೀನಿ. ದ ಮ್ಯಾನೇಜರ್ ಗಾಟ್ ಅಪ್ ಅಂಡ್ ಓಪನ್ ದ ಡೋರ್. ಅವನು ಎದ್ದು ನಿಂತು, ಹಿ ಓಪನ್ ದ ಡೋರ್. ಹಿ ಕಾಲ್ಡ್ ಟು ದಿ ಅಕೌಂಟೆಂಟ್. ಅಲ್ಲಿದ್ದ ಅಕೌಂಟೆಂಟ್ನ ಕರೆದು ಹೇಳಿದ್ನಂತೆ, ಮಿಸ್ಟರ್ ಮಾಂಟ್ಗಾಮರಿ, ಹಿ ಸೆಡ್ ಅನ್ಕೈಂಡ್ಲಿ ಲೌಡ್. ಓಕೆ, ಮಿಸ್ಟರ್ ಮಾಂಟ್ಗಾಮರಿ. ಅವನಿಗೆ ಸಿಟ್ಟು ಬಂತು. ಯಾಕೆ ಇಂಥ ಕ್ಷುಲ್ಲಕ ವಿಷಯಕ್ಕೆ ನನಗೆ ಇಷ್ಟೊಂದೆಲ್ಲ ಸೀನ್ ಕ್ರಿಯೇಟ್ ಮಾಡೋದ್ನಲ್ಲ ಅಂತ.
This gentleman is opening an account. He will deposit $56. Good morning, I rose. Okay. So, ಸರಿ ನೀನು ಹೊರಡು ಅನ್ನೋ ಹಾಗೆ. ಆ ಗುಡ್ ಮಾರ್ನಿಂಗ್ ವಾಸ್ ವೆರಿ ಟರ್ಸ್. ಇಲ್ಲಿ ಡೆಪಾಸಿಟ್ $56 ನಿನ್ಗೊಂಚೂರು ಹೆಲ್ಪ್ ಮಾಡಿ ಅಂತ. A big iron door stood open at the side of the room. ಒಂದು iron doorನ he opened it. Good morning, I said and stepped into the safe. ಸೊ ನಾನು ಗುಡ್ ಮಾರ್ನಿಂಗ್ ಅಂತ ಹೇಳಿ ಹೊರಗಡೆ ಹೋಗ್ಲಿಲ್ಲ. ಕಮ್ ಔಟ್ ಸೆಟ್ ದ ಮ್ಯಾನೇಜರ್ ಕೋಲ್ಡ್ಲಿ, ಶೋಡ್ ಮೀ ದಿ ಅದರ್ ವೇ. ಸೊ ಮೊದಲು ಹೊರಗಡೆ ಹೋಗು ಅಂತ, ಅಂದ್ರೆ ಆಚೆ ಬನ್ನಿ ಅಂತ. ಐ ವೆಂಟ್ ಅಪ್ ಟು ದ ಅಕೌಂಟೆಂಟ್ಸ್ ವಿಕೆಟ್ ಅಂಡ್ ಪೋಕ್ ದ ಬಾಲ್ ಆಫ್ ಮನಿ ಅಟ್ ಹಿಮ್ ವಿತ್ ಅ ಕ್ವಿಕ್ ಕನ್ವಲ್ಸಿವ್ ಮೂವ್ಮೆಂಟ್ ಆಸ್ ಇಫ್ ಐ ವರ್ ಡೂಯಿಂಗ್ ಅ ಕಂಚೂರಿಂಗ್ ಟ್ರಿಕ್. ಸೊ ಅಲ್ಲಿ ಹೋಗ್ಬಿಟ್ಟು ಅಕೌಂಟೆಂಟ್ಸ್ ಹತ್ರ, ಅಕೌಂಟೆಂಟ್ ವಿಕೆಟ್ ಹತ್ರ ಅಂದರೆ ಅವ್ರ ಡೆಸ್ಕ್ ಹತ್ರ ಐ ಪೋಕ್ ದ ಬಾಲ್ ಆಫ್ ಮನಿ ಅಟ್ ಹಿಮ್. ಸೊ ಪೋಕ್ ಅಂದರೆ ಆ ಬಾಲ್ನ ಅವ್ನ ಕೈಗೆ ಹಿಡ್ಕೊಂಡು ತುರುಕ್ದೆ ಅನ್ನೋ ಹಾಗೆ. ವಿತ್ ಅ ಕ್ವಿಕ್ ಕನ್ವಲ್ಸಿವ್ ಮೂಮೆಂಟ್. ಕನ್ವಲ್ಸಿವ್ ಮೂಮೆಂಟ್ ಅಂದರೆ ಪಟ್ ಅಂತ ಹೆದರಿಕೆಯಲ್ಲಿ ಕೊಡ್ತಾರಲ್ಲ ಹಾಗೆ. ಆಸ್ ಇಫ್ ಐ ವರ್ ಡೂಯಿಂಗ್ ಅ ಕಂಜೂರಿಂಗ್ ಟ್ರಿಕ್. ನಾನೇನೋ ಮ್ಯಾಜಿಕ್ ಮಾಡ್ತಿದ್ದೀನಿ ಅನ್ನೋ ಹಾಗೆ. ಕಂಜೂರಿಂಗ್ ಟ್ರಿಕ್ ಅಂದರೆ ಮ್ಯಾಜಿಕ್ ಮಾಡ್ತಿದ್ದೀನೇನೋ ಅನ್ನೋ ಹಾಗೆ. ಐ ಥ್ರಸ್ಟ್ ದಟ್ ಬಾಲ್ ಆಫ್ ಮನಿ ಇನ್ ಟು ಹಿಸ್ ಅಕೌಂಟ್. $56 ಬಿಲ್ ಅವ್ನ ಕೈಯಲ್ಲಿ ಮುದುಡ್ಕೊಂಡು ಇಟ್ಕೊಂಡಿದ್ನಲ್ಲ ಪಾಕೆಟಲ್ಲಿ, ಅದನ್ನ. ಮೈ ಫೇಸ್ ವಾಸ್ ಘಾಸ್ಲಿ ಪೇಲ್. ಹೆದರಿಕೆ ಜಾಸ್ತಿ ಆದರೆ ಮುಖದಲ್ಲಿ ಬಿಳಿ ಆಗೋಗುತ್ತಲ್ಲ, ರಕ್ತ ಹೊರಟೋಗ್ತದಲ್ಲ, ಅದು. ದಟ್ ಈಸ್ ಘಾಸ್ಲಿ ಪೇಲ್. ಘಾಸ್ಲಿ ಅಂದರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ಪೇಲ್ ಈಸ್ ಅ ವೆರಿ ಡಲ್ ಕಲರ್. ವೈಟ್ ಡಲ್ ಕಲರ್ಗೆ ಪೇಲ್ ಅಂತ ಹೇಳ್ತೀವಿ. ಘಾಸ್ಲಿ ಅಂದರೆ ಹೆದರಿಕೆ ಆಗಿ ತುಂಬ ಪೇಲ್ ವೈಟ್ ಮುಖ ಆಗುತ್ತಲ್ಲ ಹಾಗೆ, ಬೆವ್ರೆ ಎಲ್ಲ ಶುರುವಾಗಿ. Here, I said, deposited. The tone of the word seemed to mean, let us do this painful thing while the fit is on us. So, ಮುಗಿಸ್ಬಿಡೋಣ ಇದನ್ನ ಬೇಗ ಅಂತ. Here, deposit ಅಂತ. He took the money and gave it to another clerk. ಇನ್ನೊಂದು ಕ್ಲರ್ಕ್ಗೆ ಅದನ್ನು ಕೊಟ್ಟ. He made me write the sum on a slip and sign my name in a book. ಸೊ ನಾನು ನನ್ನ ರೈಟ್ ದ ಸಮ್ ಆನ್ ಅ ಸ್ಲಿಪ್, ನಾನು ಹೇಳಿದ್ದು ಅಮೌಂಟ್ನ ಬರ್ದ. ಆ್ಯಂಡ್ ಸೈನ್ ಮೈ ನೇಮ್ ಇನ್ ಅ ಬುಕ್. ಒಂದು ಬುಕ್ನಲ್ಲಿ ನನ್ನ ಹೆಸರು ಬರ್ದ. ಐ ನೋ ಲಾಂಗರ್ ನ್ಯೂ ವಾಟ್ ಐ ವಾಸ್ ಡೂಯಿಂಗ್. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನೇನು ಮಾಡ್ತಿದ್ದೆ ಅಂತ. ದ ಬ್ಯಾಂಕ್ ಸ್ವ್ಯಾಮ್ ಬಿಫೋರ್ ಮೈ ಐಸ್. ಎಲ್ಲರೂ ನನ್ನ ಮುಂದೆ ಪೂರ್ತಿ ತೇಲ್ತಿತ್ತೇನೋ ಅನ್ನೋ ಹಾಗಿತ್ತು. ಈಸ್ ಇಟ್ ಡೆಪಾಸಿಟೆಡ್? ಐ ಆಸ್ಕ್ಡ್ ಇನ್ ಹಾಲೋ ವೈಬ್ರೇಟಿಂಗ್ ವಾಯ್ಸ್. ಸೊ ಹಾಗಾದರೆ ಮುಗ್ದೋಯ್ತಾ ಅಂತ. ಇಟ್ ಈಸ್ said the accountant. Then I want to draw check. ಸೊ ಹಾಗಾದರೆ ನಾನು ಒಂದು ಚೆಕ್ ಡ್ರಾ ಮಾಡಬೇಕು. ಮೈ ಐಡಿಯಾ ವಾಸ್ ಟು ಡ್ರಾ ಔಟ್ $6 ಆಫ್ ಇಟ್ ಫಾರ್ ಪ್ರೆಸೆಂಟ್ ಯೂಸ್. ಸೊ ನನಗೇನು ಅನಿಸ್ತಿತ್ತು, ನಾನು $6 ತೊಗೊಂಡ್ರೆ ಸಾಕು. $56 ಡೆಪಾಸಿಟ್ ಮಾಡಿದ್ದೀನಿ, $6 ತೊಗೊಂಡ್ರೆ ಸಾಕು ಅಂತ. Someone gave me a checkbook through a wicket and someone else began telling me how to write it out. ಸೊ ಹೇಗೆ ಬರೆಯೋ ಚೆಕ್ ಬುಕ್ನ ಅಂತ ಯಾರೋ ಹೇಳಿದ್ರು. The people in the bank had the impression that I was an invalid millionaire. ನಮ್ಮ ಜನಕ್ಕೆ ಏನು ಅನಿಸ್ತಿತ್ತು ಅಂದರೆ ಅಲ್ಲಿ ಐ ಆಮ್ ಅನ್ ಇನ್ವ್ಯಾಲಿಡ್ ಮಿಲಿಯನೇರ್ ಅಂತ ಅನಿಸ್ಲಿಕ್ಕೆ ಶುರುವಾಗಿತ್ತು. ದಟ್ ಐ ಆಮ್ ಅ ಮಿಲಿಯನೇರ್. ಸಿಕ್ಕಾಪಟ್ಟೆ ಕಾಸಿರೋನು. ಸೊ ಸಿಕ್ಕಾಪಟ್ಟೆ ಕಾಸಿರೋನು, ಆದರೆ ಕಾಸು ಕಳ್ಕೊಂಡಿರ್ಬೋದು. ಅದಕ್ಕೇನೆ ಹಿ ಈಸ್ ಆ್ಯಕ್ಟಿಂಗ್ ವೆರಿ ವಿಯರ್ಡ್ಲಿ ಅಂತ ಅವರಿಗೆ ಅನಿಸಿರ್ಬೋದು ಅಂತ ಅಂದ್ಕೊಂಡೆ ಅಂತ. ಪೀಪಲ್ ದೇರ್ ಮಸ್ಟ್ ಹ್ಯಾವ್ ಥಾಟ್ ಐ ಆಮ್ ಅನ್ ಇನ್ವ್ಯಾಲಿಡ್ ಮಿಲಿಯನೇರ್. ಐ ರೋಟ್ ಸಮಥಿಂಗ್ ಆನ್ ದ ಚೆಕ್ ಆ್ಯಂಡ್ ಥ್ರಸ್ಟ್ ಇಟ್ ಇನ್ ಅಟ್ ದ ಕ್ಲರ್ಕ್. ಕ್ಲಾರ್ಕ್ ಹತ್ರ ಮತ್ತೆ ವಾಪಸ್ ಕೊಟ್ಟೆ. ಹಿ ಲುಕ್ಡ್ ಅಟ್ ಇಟ್. ವಾಟ್ ಆರ್ ಯು ಡ್ರಾಯಿಂಗ್ ಇಟ್ ಆಲ್ ಔಟ್ ಅಗೇನ್? $56 ಈಗ ಡೆಪಾಸಿಟ್ ಮಾಡಿದ್ದು, ಈಗ ಓಪನ್ ಮಾಡಿದ್ದು, ಮತ್ತೆ ಪೂರ್ತಿ ಅವನು ದುಡ್ಡಿಗೆ ಬರ್ಕೊಟ್ಬಿಟ್ಟಿದ್ದಾನೆ. ಏನಂತ? ಪೂರ್ತಿ $56 ವಾಪಸ್ ಕೊಡು ಅಂತ. ದೆನ್ ಐ ರಿಯಲೈಸ್ ದಟ್ ಐ ಹ್ಯಾಡ್ ರಿಟನ್ 56 ಇನ್ಸ್ಟೆಡ್ ಆಫ್ 6. ಸೊ 56 ಇನ್ಸ್ಟೆಡ್ ಆಫ್ 6. ನಾನು ಬರೆದಿದ್ದಲ್ಲಿ $56 ಬರಿಬೇಕಾದ ಕಡೆ $56 ಬರೆದಿದ್ದೀನಿ. ಐ ವಾಸ್ ಟೂ ಫಾರ್ ಗಾನ್ ಟು ರೀಸನ್ ನೌ. ಸೊ ಇಲ್ಲಿ ಮುಂದಕ್ಕೆ ಹೊರಟೋಗಿದ್ದೆ ಅಂದರೆ ಅವ್ನ ಮಿಸ್ಟೇಕ್ನ ಅವನೇ ಸರಿ. ಅಂದರೆ ದಿಸ್ ಇಸ್ ಅ ಕ್ಲಾಸಿಕ್ ನರ್ವಸ್ ಪರ್ಸನ್. ಐ ಹ್ಯಾಡ್ ಅ ಫೀಲಿಂಗ್ ದಟ್ ಇಟ್ ವಾಸ್ ಇಂಪಾಸಿಬಲ್ ಟು ಎಕ್ಸ್ಪ್ಲೇನ್ ದ ಥಿಂಗ್. ಸೊ ಅವರು ನನ್ನನ್ನು ಏನು ಅನ್ಕೊಂಡ್ಬಿಡ್ತಾರೋ, ಏನು ಇದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಗೊತ್ತಾಗಲಿಲ್ಲ. ಆಲ್ ದ ಕ್ಲರ್ಕ್ಸ್ ಹ್ಯಾಡ್ ಸ್ಟಾಪ್ ರೈಟಿಂಗ್ ಟು ಲುಕ್ ಎಟ್ ಮೀ. ಎಲ್ಲರೂ ಅವ್ರು ಬರಿತಾ ಇದ್ದಿದ್ದ ಕೆಲಸ ಬಿಟ್ಬಿಟ್ಟು ನನ್ನ ಹತ್ರ ನನ್ನನ್ನು ನೋಡಲಿಕ್ಕೆ ಶುರು ಮಾಡಿದ್ರು. ರೆಕ್ಲೆಸ್ ವಿತ್ ಮಿಸರಿ. ರೆಕ್ಲೆಸ್ ಅಂದರೆ ಕೇರ್ಲೆಸ್ ಅಂತ. ವಿತ್ ಮಿಸರಿ. ನನಗೆ ತುಂಬ ಬೇಸರ ಆಗೋಯ್ತು. ಐ ಮೇಡ್ ಅ ಪ್ಲಂಜ್. ಪ್ಲಂಜ್ ಅಂದರೆ ನಾನು ಇದನ್ನು ಇನ್ನೊಂದು ಸರ್ತಿ ಹೇಳಿದೆ. ಎಸ್, ದ ಹೋಲ್ ಥಿಂಗ್. ಯು ವಿತ್ಡ್ರಾ ಯೋರ್ ಮನಿ ಫ್ರಮ್ ದ ಬ್ಯಾಂಕ್. ಸೊ ಪೂರ್ತಿ ದುಡ್ಡನ್ನ ತೊಗೊಂಡ್ಬಿಡ್ತೀಯಾ, ಎವ್ರಿ ಸೆಂಟ್ ಆಫ್ ಇಟ್. ಆರ್ ಯು ನಾಟ್ ಗೋಯಿಂಗ್ ಟು ಡೆಪಾಸಿಟ್ ಎನಿ ಮೋರ್? ನೀನು ಹಾಗಾದರೆ ಡೆಪಾಸಿಟೇ ಮಾಡಲ್ವಾ? ಸೆಡ್ ದ ಕ್ಲಾರ್ಕ್ ಅಸ್ಟಾನಿಶ್ಡ್ ಅಂದರೆ surprised anta. Never. An idiot hope struck me that they might think something had insulted me while I was writing the check, that I had changed my mind. So ನನಗೆ ಒಂಥರ idiot hope ಅಂದರೆ ಇವರು ಗೆ ನಮ್ಮ ವರ್ತನೆಯಿಂದ ಸಿಟ್ಟು ಬಂದಿದೆ, ಅದಕ್ಕೋಸ್ಕರ ಅಕೌಂಟ್ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತ.
Okay. An idiot hope struck me that they might think something had insulted me while I was writing the check and I had changed my mind. ನನ್ನ ಮನಸ್ಸು ಚೇಂಜ್ ಮಾಡಿದ್ದೀನಿ ಅಂತ ಅನ್ಕೊಂಡಿರ್ಬೇಕು. I made a wretched attempt to look like a man with a fearfully quick temper. ನನಗೆ ಭಾರಿ ಸಿಟ್ಬರೋ ವ್ಯಕ್ತಿನೇನೋ ಅನ್ನೋ ಹಾಗೆ ನಾನು ರೆಚೆಡ್ ಅಟೆಂಪ್ಟ್ ಅಂದರೆ ಪುವರ್ ಅಟೆಂಪ್ಟ್ ಅಂತ. ರೆಚೆಡ್ ಹಿಯರ್ ಮೀನ್ಸ್ ಪುವರ್ ಅಂತ. ಐ ಮೇಡ್ ಅ ಪುವರ್ ಅಟೆಂಪ್ಟ್ ಟು ಲುಕ್ ಲೈಕ್ ಅ ಮ್ಯಾನ್ ವಿತ್ ಅ ಫಿಯರ್ಫುಲಿ ಕ್ವಿಕ್ ಟೆಂಪರ್. ಟೆಂಪರ್ ಅಂದರೆ ಬೇಗ ಸಿಟ್ಟು ಬರೋ ಹಾಗೆ ನಟಿಸಿದೆ ನಾನು. ದ ಕ್ಲರ್ಕ್ ಪ್ರಿಪೇರ್ ಟು ಪೇ ದ ಮನಿ. ಸೊ ಅವರು ನನಗೆ ವಾಪಸ್ ಮನಿನ ಕೊಡಲಿಕ್ಕೆ ಹೀ ಸ್ಟಾರ್ಟೆಡ್. ಹೌ ವಿಲ್ ಯು ಹ್ಯಾವ್ ಇಟ್, ಹಿ ಸೆಡ್. ಹಾಗಾದರೆ ಹೇಗೆ ತೊಗೊಳ್ತೀರಾ ಅಂತ. ವಾಟ್, ಹೌ ವಿಲ್ ಯು ಹ್ಯಾವ್ ಇಟ್. ಸೊ ಹೇಗೆ, ಯಾವ ಡಿನಾಮಿನೇಷನಲ್ಲಿ ಬೇಕು ಅಂತ. ಓ, ಐ ಕಾಟ್ ಹಿಸ್ ಮೀನಿಂಗ್ ಆ್ಯಂಡ್ ಆನ್ಸರ್ಡ್ ವಿತೌಟ್ ಈವನ್ ಟ್ರೈಂಗ್ ಟು ಥಿಂಕ್ ಇನ್ 50s. ಸೊ 50s ಅಂತ. ಹಿ ಗೇವ್ ಮಿ ಅ $50 ಬಿಲ್. ಸೊ ನನಗೆ ವಾಪಸ್ಸು $50 ಬಿಲ್ ಕೊಟ್ಟನ. ಆ್ಯಂಡ್ ದ 6 ಹಿ ಆಸ್ಕ್ ಡ್ರೈಲಿ ಇನ್ 6s. ಸೊ 6 ಅಂದರೆ ಆರದ್ರದ್ದು ಒಂದೊಂದೊಂದೊಂದು $1 ಬಿಲ್ ಕೊಡು ಅಂತ. ಹಿ ಗೇವ್ ಇಟ್ ಟು ಮೀ ಆ್ಯಂಡ್ ಐ ರಶ್ಡ್ ಔಟ್. ನಾನು ಆಚೆ ಬಂದ್ಬಿಟ್ಟೆ. As the big door swung behind me, I caught the echo of a roar of laughter that went up to the ceiling of the bank. ಎಲ್ಲ ನನ್ನ ಹಿಂದೆ ನಗ್ತಾ ಇದ್ದಿದ್ದು ನನಗೆ ಎಕೋ ಹೊಡಿತಾ ಇತ್ತು. ರೋರ್ ಆಫ್ ಲಾಫ್ಟರ್ ಅಂದರೆ ಜೋರಾಗಿ ನಗ್ತಾ ಇದ್ದಿದ್ದು. ವೆಂಟ್ ಅಪ್ ಟು ದ ಸೀಲಿಂಗ್ ಆಫ್ ದ ಬ್ಯಾಂಕ್. ಫುಲ್ ರೂಫ್ವರೆಗೂ ಕೇಳಿಸೋ ಹಾಗೆ ಇತ್ತಂತೆ. ಸಿನ್ಸ್ ದೆನ್ ಐ ಬ್ಯಾಂಕ್ ನೋ ಮೋರ್. ನಾನು ಅವತ್ತಿಂದ ಬ್ಯಾಂಕ್ ಹತ್ರ ಹೋಗೇ ಇಲ್ಲ. ಐ ಕೀಪ್ ಮೈ ಮನಿ ಇನ್ ಕ್ಯಾಶ್ ಇನ್ ಮೈ ಟ್ರೌಸರ್ಸ್ ಪಾಕೆಟ್ ಆ್ಯಂಡ್ ಮೈ ಸೇವಿಂಗ್ಸ್ ಇನ್ ಸಿಲ್ವರ್ ಡಾಲರ್ಸ್ ಸಾಕ್. ಸೊ ನಾನೇನು ಮಾಡ್ತೀನಿ ಅಂದರೆ ಐ ಕೀಪ್ ಮೈ ಮನಿ ಇನ್ ಕ್ಯಾಶ್ ಇನ್ ಮೈ ಟ್ರೌಸರ್ಸ್ ಪಾಕೆಟ್. ನನ್ನ ಪ್ಯಾಂಟ್, ಟ್ರೌಸರ್ಸ್ ಅಂದರೆ ಪ್ಯಾಂಟ್ಸ್ ಪಾಕೆಟಲ್ಲಿ ಇಟ್ಕೊಳ್ತೀನಿ. ಮೈ ಸೇವಿಂಗ್ಸ್, ನನ್ನ ಸೇವಿಂಗ್ಸ್ನೆಲ್ಲ ಸಿಲ್ವರ್ ಡಾಲರ್ಸಿಗೆ ಕನ್ವರ್ಟ್ ಮಾಡಿ ಒಂದು ಸಾಕ್ ಒಳಗಡೆ ಇಡ್ತೀನಿ. ನಾನು ಅವತ್ತಿಂದ ಮತ್ತೆ ಎಲ್ಲಿಗೆ ಬ್ಯಾಂಕಿಗೆ ಹೋಗೇ ಇಲ್ಲ. ಹಿಯರ್ ಇಸ್ ಅ ಪರ್ಸನ್ ಹೂ ವಾಸ್ ಸೋ ನರ್ವಸ್. ಅಂದರೆ ಏನೇನಾದರೂ ಮಾಡಬೇಕಾದ್ರೆ ಒಂಥರ ಮೊದಲ ಸರ್ತಿ ಮಾಡೋ ನರ್ವಸ್ನೆಸ್ ಇರುತ್ತಲ್ಲ, ಆ ನರ್ವಸ್ನೆಸ್ಸೇ ದೊಡ್ಡದಾಗಿ ಹಿ ಸ್ಟಾಪ್ಸ್ ಹಿಮ್ಸೆಲ್ಫ್ ಫ್ರಮ್ ಆ್ಯಕ್ಚುಲಿ ಗೋಯಿಂಗ್ ಟು ಬ್ಯಾಂಕ್ ಅಗೇನ್. ಸೊ ಈ ಎಂಬರಾಸಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ, ಆ ಎಂಬರಾಸ್ಮೆಂಟ್ನೇ ದೊಡ್ಡದು ಮಾಡ್ಕೊಂಡು ಹಿ ನೆವರ್ ಸ್ಟೆಪ್ಸ್ ಅಗೇನ್ ಇನ್ ಟು ಅ ಬ್ಯಾಂಕ್. ಹೋಗಿ $56 ಡೆಪಾಸಿಟ್ ಮಾಡಿ $56 ಅವತ್ತೇ ತೆಗೆದು ಅಲ್ಲಿರೋರ ಹತ್ರ ಎಲ್ಲ ನಗಿಸ್ಕೊಂಡು ವಾಪಸ್ ಬರುವಂತಹ ಮನುಷ್ಯ ಸ್ಟೀಫನ್ ಲೀಕಾಕ್. ಲೆಟ್ಸ್ ಟ್ರೈ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಹೂ ದಿಸ್ ಪರ್ಸನ್ ಇಸ್ ಆ್ಯಂಡ್ ವಿ ವಿಲ್ get to know the story. So he's also Stephen Butler Leacock was born in England and moved to Canada when he was 6 years. So 6 ವರ್ಷ ಇರುವಾಗ he moved to Canada. He became a Canadian teacher, political scientist, writer and humorist. So ಅಲ್ಲಿಯ political scientist, teacher, writer and humorist. So he's a Canadian short story writer, Stephen Butler Leacock. Last time we had read about American short story writer O. Henry. Though not as renowned in modern times, during the early 1900s, Leacock was the most famous humorist writing in English language. So humorist ಅಂದರೆ ಹಾಸ್ಯ ಬರಹಗಾರರಲ್ಲಿ ಇವ್ರ ಹೆಸರು ತುಂಬ renowned. That means ತುಂಬ ಫೇಮಸ್ ಆಗಿದ್ರು. At one point it was said that more people had heard of Stephen Leacock than Canada. ಸೊ ಕೆಲವರು ಹೇಳೋರು ಏನಂದರೆ ಕೆನಡಾಗಿಂತ ಲೆಕಾಕ್ ಹೆಸರೇನೆ ಎಲ್ರಿಗೂ ಜಾಸ್ತಿ ಗೊತ್ತು ಅಂತ. At least one source estimates that between 1910 and 1925, Leacock was the most widely read author in English speaking world. ತುಂಬ ಜನ ಇವ್ರನ್ನ ಓದ್ತಾ ಇದ್ರು. Leacock's wit and humor were not trifled with easily. ಸೊ ಬೇಗ Leacock's wit and humor ತುಂಬ ಹಾಸ್ಯ ಪ್ರಜ್ಞೆ ಮತ್ತು ತುಂಬ ವಿಟಿ ಸ್ಟೇಟ್ಮೆಂಟ್ ಅಂದರೆ ಸ್ಮಾರ್ಟ್ ರೈಟಿಂಗ್ ಇದೆಯಲ್ಲ, ವರ್ ನಾಟ್ ಟ್ರೈಫಲ್ಡ್ ವಿತ್ ಈಸಿಲಿ. ಸೊ ನೀವು ಯಾವಾಗಲೂ ಅದನ್ನು ಬೇಗ ತೆಗೆದುಹಾಕೋಷ್ಟು ಹಾಗೆ ಆಗ್ತಿರ್ಲಿಲ್ಲ. A critic wrote, "What is there is after all in Professor Leacock's humor but a rather ingenious mixture of hyperbole and monosis." So let's not go into the details of his writing style and all, but what you need to know is this is the writer Stephen Butler Leacock. And he has written this short story, My Financial Career. Tumba actually my financial career na one Canadian broadcasting company one movie kuda madide. I will send that movie to you. It's a very very funny animated cartoon movie where they sum up the whole thing, and you will be able to enjoy the story much better. So that's all for now. With this recording, we finish Stephen Butler Leacock's
short story, My Financial Career. Thanks for listening.